ರಂಗಕರ್ಮಿ ಕೂಡ ಬಹಳ ದೊಡ್ಡ ಯೋಗ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಕಳೆದ 30 ವರ್ಷಗಳಿಂದ ಹೆಚ್ಚು ಕೆಲಸ ಮಾಡಿದ್ದು ಮಕ್ಕಳ ರಂಗಭೂಮಿ ಮತ್ತು ಕಾಲೇಜು ರಂಗಭೂಮಿ ಜೊತೆಗೆ ಯಕ್ಷಗಾನ ಮನೆತನದಿಂದ ಬಂದವ ನಾನು. ಯಕ್ಷಗಾನ ವೇಷಗಳನ್ನು ಹಾಕೊಂಡು ಚೌಕಿಯೇ ನನಗೆ ವಿಶ್ವವಿದ್ಯಾಲಯ ಆಗಿತ್ತು ಬಾಲ್ಯದಲ್ಲಿ. ಕೃಷ್ಣ ಪ್ರಸಾದ್ ಉಳಿತಾಯ ಹೇಳಿದ ಹಾಗೆ ನಮ್ಮ ಗುಣ ನಡತೆಗಳನ್ನು ತಿದ್ದಿಕೊಳ್ಳುವುದಕ್ಕೆ ಇಂಥ ಯಕ್ಷಗಾನ ಬಹಳ ಮುಖ್ಯ ಆಗ್ತದೆ. ಈ ಒಂದು ಕಾರಣಕ್ಕಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರು ಮಾಡಿದಂಥ ಈ ಒಂದು ಉತ್ಸವದಿಂದಾಗಿ ಇವತ್ತು ಆಶ್ಚರ್ಯ ಆಗುವಷ್ಟು ಮಟ್ಟಿಗೆ ನೋಡಿ, ಸಾಧಾರಣವಾಗಿ ಒಂದು ತಂಡದಲ್ಲಿ ಒಂದು ಶಾಲೆಯಲ್ಲಿ ಹೆಚ್ಚಾಗಿ 15-16 ಜನ ಇದ್ದರೆ ಈ ಒಂದು ಸ್ಪರ್ಧೆಗಾಗಿ 60 ಜನ, ಕೆಲವು ತಂಡಗಳಲ್ಲಿ 40-50 ಜನ, 60 ಜನ ಅತ್ಯಂತ ಕಡಿಮೆ ಅವಧಿಯಲ್ಲಿ ತಮ್ಮನ್ನು ತಾವು ರಂಗಕ್ಕೆ ಬರುವುದಕ್ಕೆ, ರಂಗದ ಮೇಲೆ ಓಡಾಡೋದಕ್ಕೆ, ರಂಗದ ಮೇಲೆ ಹೆಜ್ಜೆಯನ್ನು ಹಾಕೋದಕ್ಕೆ, ಕೈಗಳನ್ನು ಬಳಸಿಕೊಂಡು, ತಾಳಗಳನ್ನು ಬಳಸಿಕೊಂಡು ಮೊದಲ ಬಾರಿಗೆ ವೇಷಭೂಷಣವನ್ನು, ಅವರಿಗೆ ತುರಾಯಿ ಅಂದರೆ ಏನಂತ ಗೊತ್ತಿಲ್ಲ, ಬಗಡಿ ಅಂದರೆ ಗೊತ್ತಿಲ್ಲ, ವೀರಗಾಸ ಏನು ಗೊತ್ತಿಲ್ಲ, ಕಿರೀಟ ಅಂದರೆ ಏನು ಗೊತ್ತಿಲ್ಲ, ಬಣ್ಣದ ವೇಷದಲ್ಲಿ ಏನು ಗೊತ್ತಿಲ್ಲ, ಮುಖಕ್ಕೆ ಮೊದಲ ಬಾರಿಗೆ ರಂಗಕ್ಕೆ ಬರುವಂಥ ಈ ಒಂದು ಪ್ರಯತ್ನ ಇದೆಯಲ್ಲ, ಇದು ಸಾಧಾರಣ ಪ್ರಯತ್ನ ಅಲ್ಲ. ಇದು ಸುಮಾರು 2,500 ವಿದ್ಯಾರ್ಥಿಗಳು ಒಂದು ದಿನದಲ್ಲಿ 1041 ತಂಡದಲ್ಲಿ 1,500ಕ್ಕಿಂತ 2,000ಕ್ಕಿಂತ ಹೆಚ್ಚು ಜನ ಇವತ್ತು ರಂಗದ ಮೇಲೆ ಬರುವಂಥದ್ದು, ವೇಷ ಕಟ್ಟಿ ಬರುವಂಥದ್ದು. ಕರಾವಳಿ ಭಾಗದ ಅಷ್ಟೂ ವೇಷಭೂಷಣ ಸಿದ್ಧತಾ ಕಾರ್ಯ ಇವತ್ತು 7-8-10 ಚೌಕಿಗಳನ್ನು ಮಾಡಿಕೊಂಡು ವೇಷಭೂಷಣದ ಸಿದ್ಧಪಡಿಸುವಂಥ ರೀತಿಯೇ ವಿಸ್ಮಯ. ಅದು ನೋಡಲಿಕ್ಕೆ ನಿಜವಾಗಲೂ ಅದ್ಭುತ. ಇದು ನಾನಂತೂ ಇಷ್ಟವರೆಗೆ ನನ್ನ ಕಣ್ಣಲ್ಲಿ ಕಾಣಲಿಲ್ಲ, ಇನ್ನು ಮುಂದೆ ಕಾಣ್ತೀನಿಲ್ಲ ಗೊತ್ತಿಲ್ಲ. ಇದು ಪ್ರತಿ ವರ್ಷವೂ ಹೀಗೆ ಆಗಬೇಕು, ಹೀಗೆ ಮುಂದೊಂದಿನ ಆದರೆ ಆಗ ತಾನೇ ಉದ್ಘಾಟನಾ ಸಂದರ್ಭ ಡಾಕ್ಟರ್ ಮೋಹನ ಆಳ್ವರು ಹೇಳಿದ ಹಾಗೆ ಯಕ್ಷಗಾನ ಕಲೆ ಉಳಿತದೆ, ಮಕ್ಕಳೆಲ್ಲರೂ ಕೂಡ ಸೌಂದರ್ಯ ಪ್ರಜ್ಞೆ ಇದ್ದಂಥ ಪ್ರೇಕ್ಷಕರಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಯಕ್ಷಗಾನ ಕಲಾವಿದ ಆಗದಿದ್ರೂ ಕೂಡ ಒಳ್ಳೆಯ ಒಬ್ಬ ಪ್ರೇಕ್ಷಕರಾಗ್ತಾನೆ, ಯಕ್ಷಗಾನ ಕಲೆ ಉಳಿದಿಗೆ ಸಾಧ್ಯತೆ ಆಗ್ತಾನೆ. ಮುಂದಿನ ದಿನಗಳಲ್ಲಿ ವಾಚಿಕವನ್ನು ಇಟ್ಟುಕೊಂಡು ಇದು ಮಾಡಬೇಕು ನನ್ನ ಅನಿಸಿಕೆ. ಅದು ಈಗ ತಾನೇ ಸುಮಾರು ಯಕ್ಷ ರೂಪಕ್ಕಾಗಿ ಬಂದರೆ ಮಕ್ಕಳಿಗೆ ಕುಣಿಯುವುದಕ್ಕೆ, ಓಡಾಡೋದಕ್ಕೆ, ಹಾಡು ಕುಣಿತಗಳಿಗೆ ಹೊಂದಿಸಿಕೊಂಡು ರಂಗದ ಮೇಲೆ ಓಡಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ವಾಚಿಕ ಕೂಡ ಆಗಿ ಆ ಮೂಲಕ ಬೆಳಗ್ಗೆ ಹೇಳಿದಾಗೆ ಕನ್ನಡದ ಉಳಿವಿಗೆ ಯಕ್ಷಗಾನದಷ್ಟು ಕೊಡುಗೆ ಬೇರೆ ಯಾವ ಕಲೆಗಳು, ಯಾವ ಮಾಧ್ಯಮಗಳು ಮಾಡಲಿಲ್ಲ. ಭಾರತದ ಅತ್ಯಂತ ಶ್ರೇಷ್ಠ ಕಲೆಯನ್ನು ಪಟ್ಲ ಸತೀಶ್ ಅವರು ಯಕ್ಷಧ್ರುವ ಫೌಂಡೇಶನ್ನ ಮೂಲಕ ಮಾಡ್ತಾ ಇರೋದಿಲ್ಲ, ಇದು ಬಹಳ ಪ್ರಶಂಸನೀಯ ಅಂತ ಹೇಳ್ಕೊಳ್ತಾ, ನನ್ನಂಥ ರಂಗಕರ್ಮಿ ಕೂಡ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಇಷ್ಟು 21 ಪ್ರಯೋಗವನ್ನು ನಾನು ಬೆಳಗ್ಗೆಯಿಂದ ನೋಡಲಿಕ್ಕೆ ನನಗೆ ಎಲ್ಲಿ ಸಿಗ್ತಿತ್ತು. ನಾವು ಕಲಿಯೋದಾಗಿ ಬಿಟ್ಟುಬಿಟ್ಟಿದ್ದೇವೆ. ಈಗ ಅದೊಂದು ನಮಗೂ ಒಂದು ರೀತಿಯ ಕಲಿಕೆ ಅಂತ. ಆರತಿ ಭಟ್ರು ಇದ್ದಾರೆ, ಕೃಷ್ಣ ಪ್ರಸಾದ್ ಅವರಿದ್ದಾರೆ, ಅಲ್ಲಿ ಇನ್ನೊಂದು ತಂಡದಲ್ಲಿ ಆಗ್ತದೆ. ಒಂದ್ಸಲ ಮಾಡಲಿಕ್ಕೆ ಸಾಧ್ಯ, ನಮಗೆ ಸುಸ್ತಾಗುವಷ್ಟು ಅಷ್ಟು ಅದ್ಭುತವಾಗಿದೆ. ಎಲ್ಲ ವಿದ್ಯಾರ್ಥಿಗಳ ತೊಡಗಿಸಿಕೊಳ್ಬೇಕೆ. ಗ್ರೇಟ್, ನಿಜವಾಗಿ ನಮಸ್ಕಾರ. ಬಹಳ ಮೊದಲಾಗಿ ಪಟ್ಲ ಭಾಗವತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗಲೂ ಕೂಡ ತೀರಾ ಮನಸ್ಸಿಗೆ ಏನೋ ನೋವಾಯಿತು ಅಥವಾ ಒಂಥರ ಸೋಲಾಗ್ತಿದೆ ಅಂತ ಅನ್ನುವ ಭಯ ಕಾಡಿದಾಗೆಲ್ಲ ನನ್ನನ್ನು ಮತ್ತೆ ಬಡಿದೆಬ್ಬಿಸಿ ನಿಲ್ಲಿಸ್ತಾ ಇರುವಂಥದ್ದು ಅದು ಯಕ್ಷಗಾನ. ತುಂಬ ಸಲ ನಾನು ಅದನ್ನು ಗಮನಿಸಿ ನೋಡಿದ್ದೇನೆ. ಯಾಕೆ ಆಗಲಿ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಏನೋ ಒಂದು ಸಣ್ಣ ಬಗೆಯ ಆತಂಕ ಕಾಡಿದಾಗಲೂ ಕೂಡ ಇಲ್ಲ, ನೀನಿಂದ ಆಗಬೇಕಾದ ಕೆಲಸಗಳು ತುಂಬ ಇದೆ ಅಂತನ್ನುವ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಕ್ಷಗಾನದ ಅವಕಾಶಗಳು ಹುಡುಕಿ ಬರ್ತವೆ. ಈ ಸರ್ತಿ ಈಗ ಒಂದು 2 ವಾರದ ಹಿಂದೆ 3 ವಾರದ ಹಿಂದೆ ಯಾವುದೋ ಕಾರಣಗಳಿಗಾಗಿ ತುಂಬ ಒತ್ತಡದಲ್ಲಿ ಇದ್ದಾಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಫೋನ್ ಬಂತು, ಈ ರೀತಿಯಾಗಿ ಕಾರ್ಯಕ್ರಮ ಇದೆ, ನೀವು ತೀರ್ಪುಗಾರರಾಗಿ ಬರಬೇಕು. ಹಾಗೆ ಅಂದುಕೊಂಡಾಗೆಲ್ಲ, ಅಂಥ ಅವಕಾಶಗಳು ಬಂದಾಗೆಲ್ಲ ನನಗನ್ನಿಸೋದು ಯಕ್ಷಗಾನಕ್ಕೆ ನಮ್ಮಿಂದ ಏನೋ ಆಗಬೇಕಾಗಿದೆ ಅಂತ ಅನ್ನೋದಕ್ಕಿಂತಲೂ ನಮ್ಮನ್ನು ಯಕ್ಷಗಾನ ಪೊರೀತಾ ಇದೆ ಅಂತ. ಬಹುಶಃ ಆ ನಿಟ್ಟಿನಲ್ಲಿ ನಾವು ಮಾಡಬೇಕಾದ ಕೆಲಸ ಎಷ್ಟಿದೆ ಅಂತ ಅನ್ನೋದನ್ನು ಅದನ್ನು ನೆನಪಿಸ್ತಾ ಇದೆ. ಇದು ವೈಯಕ್ತಿಕವಾಗಿ ನನಗೆ ಏನು ಅಂತನ್ನೋದು. ಇನ್ನು ಈ ಕಾರ್ಯಕ್ರಮದ ಕುರಿತಾಗಿ ಹೇಳೋದಂತಂದರೆ, ನಾನು ಬಹಳ ಸುಲಭವಾಗಿ ಭಾವನಾತ್ಮಕವಾಗಿ ಮಕ್ಕಳ ಜೊತೆಗೆ ಬೆಸೆದು ಹೋಗ್ತಾ ಇದ್ದೇನೆ. ಯಾಕಂದರೆ ತುಮಕೂರಿನಲ್ಲಿ ಯಕ್ಷಗಾನ ಅಂತ ಅನ್ನೋದು ಏನು ಗೊತ್ತಿಲ್ಲದಿರುವ ಮಕ್ಕಳಿಗೆ ಯಕ್ಷಗಾನ ಕಲಿಸುವಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರುವುದು. ಇಲ್ಲಿ ಒಂದೊಂದು ತಂಡದಲ್ಲಿ ಇಷ್ಟಿಷ್ಟು ಮಕ್ಕಳು ಬರೋದು ನೋಡಿದಾಗ ಒಂದೊಂದ್ಸತಿ ಗಾಬರಿ ಆಗ್ತದೆ, ಒಂದೊಂದ್ಸತಿ ಖುಷಿ ಆಗ್ತದೆ, ಇನ್ನೊಂದ್ಸಲ ಹೊಟ್ಟೆ ಕಿಚ್ಚಾಗ್ತದೆ. ಇಷ್ಟು ಮಕ್ಕಳು ಬರ್ತಾರಲ್ಲ, ಕಲಿತಿದ್ದಾರಲ್ಲ ಅಂತ ಹೇಳಿ. ಅದು ಎಲ್ಲದಕ್ಕೂ ನಿಮಿತ್ತವಾದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ 2 ತೀರ್ಪುಗಾರರು ಕೂಡ ಹೇಳಿದ ಹಾಗೆ ಇವರಲ್ಲಿ ಕೆಲವು ಮಂದಿ ಆದರೂ ಮುಂದೆ ಕಲಾವಿದರಾಗಿ ಬೆಳೆದಾರು, ಇನ್ನಷ್ಟು ಮಂದಿ ಒಳ್ಳೆಯ ಪ್ರೇಕ್ಷಕರಾಗಿ ಬೆಳೆದಾರು. ಇದು ಒಂದು ಕಲೆ ಬೆಳಿಬೇಕಾದ್ರೆ ಒಳ್ಳೆಯ ಪ್ರೇಕ್ಷಕರು ಕೂಡ ನಮಗೆ ಅಷ್ಟೇ ಮುಖ್ಯ ಆಗ್ತಾರೆ. ಅಂಥ ಪ್ರೇಕ್ಷಕರು ಇದ್ದರೆ, ಕಲಾವಿದರು ಹುಟ್ಟಿಕೊಂಡ್ರೆ ಖಂಡಿತವಾಗಿಯೂ ಬಹುಶಃ ನಮ್ಮ ತಲೆಮಾರಿನವರು ಮಾಡಬೇಕಾದ ಕರ್ತವ್ಯವನ್ನು ನಾವು
ಮಾಡ್ತಾ ಇದ್ದೇವೆ ಅಂತ ನನಗೆ ಧೈರ್ಯ ಬರ್ತಾ ಇದೆ. ಯಾಕಂದರೆ ತುಮಕೂರಿನಲ್ಲಿ ನಾವು ಗಮನಿಸಿದ ಹಾಗೆ ಮೂಡಲಪಾಯ ಯಕ್ಷಗಾನ ಇದೆ. ಅದು ನಮ್ಮ ಯಕ್ಷಗಾನ ಎಲ್ಲ 1950ರಲ್ಲಿ ಹೇಗಿದ್ದಿರಬಹುದು ಅದೇ ಸ್ಥಿತಿಯಲ್ಲಿದೆ. ಅದರಲ್ಲಿ ವಿದ್ಯಾವಂತರು ಜಾಸ್ತಿ ಬರ್ತಾ ಇಲ್ಲ ಅಂತ ಅನ್ನೋದು ಕೊರಗು ಅಲ್ಲಿಯ ಹಿರಿಯ ಕಲಾವಿದರಿಗಿದೆ. ಸಮಸ್ಯೆ ಏನು ಅಂತಂದರೆ ಹೊಸ ತಲೆಮಾರಿನವರು ಅದನ್ನು ಕಲಿಯುವಂಥ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದರೆ ವೇಷಭೂಷಣದಲ್ಲಿ ಅದರ ಆಕರ್ಷಣೆ ಇಲ್ಲ ಅಂತ ಅನ್ನೋದು ಇರ್ಬೋದು. ಆದರೆ ನಮ್ಮ ಊರಿನ ಕಲೆಯನ್ನು ಅಥವಾ ಇಷ್ಟೊಂದು ಮಂದಿ ಮಕ್ಕಳು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದಾಗೆಲ್ಲ ಅಲ್ಲಿಯ ಕಲಾವಿದರು ಕಣ್ಣೀರು ಹಾಕ್ತಾರೆ. ನಮ್ಮ ಮಕ್ಕಳಿಗೆ ಆ ರೀತಿ ಕಲಿಸ್ಲಿಕ್ಕೆ ಆಗ್ತಿಲ್ವಲ್ಲ ಅಂತೇಳಿ. ಬಹುಶಃ ಇದು ಈ ಪಟ್ಲ ಫೌಂಡೇಶನ್ ಮಾಡ್ತಾ ಇರುವಂತಹ ಕೆಲಸ ನಮ್ಮ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಮಾದರಿಯಾಗಲಿ. ಯಾವ ಯಾವ ಕಲೆಗಳಿದಾವೋ ಬರೀ ಯಕ್ಷಗಾನ ಒಂದೇ ಅಂತ ಹೇಳಿ ಅಲ್ಲ, ಎಲ್ಲ ಪ್ರಕಾರದ ಕಲೆಗಳಲ್ಲೂ ಕೂಡ ಇಂತಹ ಪ್ರಯತ್ನಗಳು ಖಂಡಿತ ಸಾಧ್ಯ ಆಗಲಿ. ಪಟ್ಲರಂತಹ ಶಕ್ತಿ ಎಲ್ಲ ಕಲೆಗಳಿಗೂ ಒದಗಲಿ ಅಂತನ್ನುವ ಹಾರೈಕೆಯೊಂದಿಗೆ ಅದಕ್ಕೆ ಬೆಂಬಲವಾಗಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ತವರಿಗೆ ಕರೆಸಿದ ಹಾಗೆ ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.